ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ. ನಯವಂಚಕ ವ್ಯಾಪಾರಸ್ಥರಿಗೆ ಸಹಾಯ ನೀಡುತ್ತಿರುವ ಜಮೀರ್ ಅಹಮದ್ ಕೂಡಲೇ ಮನೆ ಕತೆ ಬಿಟ್ಟು ಹೋರಾಟ ಬೇರೆ ಈಗಿನ ಹೋರಾಟ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಕಾಲುನಡಿಗೆ ಮುಖಾಂತರ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ. ಮೆಕ್ಕೆಜೋಳ ಬೆಲೆ ಕುಸಿತ ಹಾಗೂ ಹೊರ ರಾಜ್ಯದ ವ್ಯಾಪಾರಸ್ಥರಿಂದ ರೈತರಿಗೆ ಅನ್ಯಾಯದ ವಿರುದ್ಧ ಹೋರಾಟ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರು. ಚಿಕ್ಕಬಳ್ಳಾಪುರ ನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಸಚಿವ ಜಮೀರ್ ಅಹಮದ್ಗೆ ಧಿಕ್ಕಾರ ಕೂಗಿದ ರೈತರು. ಮೆಕ್ಕೆಜೋಳ, ಹಣ್ಣು, ತರಕಾರಿ, ಸೊಪ್ಪು, ರೇಷ್ಮೆ ಸೊಪ್ಪನ್ನ ರಸ್ತೆಯಲ್ಲಿಟ್ಟು ಆಕ್ರೋಶ. ರೈತರಿಗೆ ಮೋಸ ಮಾಡ್ತಿರುವ ಹೈದರಾಬಾದ್ ಮೂಲದ ವ್ಯಾಪಾರಸ್ಥರನ್ನ ಬಂಧಿಸಬೇಕು. ಮೋಸಗಾರರಿಗೆ ಬೆಂಬಲವಾಗಿ ನಿಂತಿರುವ ಸಚಿವ ಜಮೀರ್ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು. ಜಂಗಮಕೋಟೆ ವ್ಯಾಪ್ತಿಯ ಕೆಐಎಡಿಬಿ ವಶಪಡಿಸಿಕೊಳ್ತಿರುವ ಭೂಮಿ ಕೈಬಿಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸಚಿವ ಜಮೀರ್ ಅಹಮದ್ ಒಬ್ಬ ನಾಲಾಯಕ್ ಸಚಿವ ಎಂದ ಜೋಳದ ವ್ಯಾಪಾರಿ ರಾಮಕೃಷ್ಣ. ಕೂಡಲೇ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು. ಹೊರ ರಾಜ್ಯದಿಂದ ಬರುವ ಜೋಳದ ವ್ಯಾಪಾರಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ. ನ್ಯಾಯ ಕೊಡಿಸಬೇಕಾದ ಸಚಿವ ಜಮೀರ್ ಅಹಮದ್ ಮೋಸಗಾರರ ಪರ ನಿಂತಿದ್ದಾರೆ. ಕಳ್ಳರ ಪರವಾಗಿರುವ ಸಚಿವ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಚಿಕ್ಕಬಳ್ಳಾಪುರದ ಜೋಳದ ವ್ಯಾಪಾರಿ ರಾಮಕೃಷ್ಣಪ್ಪ ಆಕ್ರೋಶ. ನನಗೆ ನ್ಯಾಯ ಸಿಗದಿದ್ದಲ್ಲಿ ನಾನು ಸತ್ಯಾಗ್ರಹ ಮಾಡ್ತೇನೆ. ಕಣ್ಣಿನಲ್ಲಿ ನೀರು ಹಾಕ್ಕೊಂಡು ಏಕವಚನದಲ್ಲೇ ವಾಗ್ದಾಳಿ. ಜಮೀರ್ಗೆ ದಪ್ಪ ಚರ್ಮ, ಹೀಗಾಗಿ ರೈತರ ನೋವು ಅವರ ಕಣ್ಣಿಗೆ ಕಾಣ್ತಿಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕೂಡಲೇ ಅವನನ್ನ ಸಂಪುಟದಿಂದ ವಜಾ ಮಾಡಬೇಕು. ನಾನು ನಮ್ಮ ಶಾಸಕರನ್ನ ಭೇಟಿ ಮಾಡಿದ್ದೇನೆ, ಸಚಿವರನ್ನ ಭೇಟಿ ಮಾಡಿದ್ದೇನೆ, ಆದರೂ ನನಗೆ ನ್ಯಾಯ ಸಿಕ್ಕಿಲ್ಲ ಎಂದ ರಾಮಕೃಷ್ಣ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಯಲ್ಲಿ ರಾಮಕೃಷ್ಣಪ್ಪ ಆಕ್ರೋಶ. ನಾನು ಜಮೀರ್ ಅಹಮದ್ ಅವ್ರನ್ನ ಪ್ರಶ್ನೆ ಇಷ್ಟೇ ಅಲ್ಲ, ಈಗ ನಾಳೆಯ ದಿನಗಳಲ್ಲಿ ಒಬ್ಬ ಮಂತ್ರಿಗಳಾಗಿ, ಒಬ್ಬ ಶಾಸಕರುಗಳಾಗಿ ನಾಳೆ ಮಾಡ್ತಕ್ಕಂಥ ಅಪರಾಧಿಗಳಲ್ಲಿ ಇವರು ಭಾಗಿದಾರರಾದರೆ ಇವ್ರ ಮೇಲೂ ಕೂಡ ಇದೇ ರೀತಿಯ ಕ್ರಮ ಸಾರ್ವಜನಿಕರು ಕೈಗೊಳ್ಳಬೇಕಾಗತ್ತೆ. ಇದು ಈ ಕೇಸಲ್ಲಿ ಉದಾಹರಣೆ ಆಗಲಿ ಅನ್ನೋದು ನಮ್ಮ ತೀರ್ಮಾನ. NSP ಅವ್ರು ನಮ್ಮ ಕಂಪ್ಲೇಂಟ್ ತಗೋಬೇಕು ನೀವು. ಯಾಕಂದ್ರೆ ಈಗ ಈ ವಂಚನೆ ಇದು ಮಾರುಕಟ್ಟೆ ಬಿದ್ದೋಗಿದೆ. ಇಲ್ಲಿ ಈ ಮಾರ್ಕೆಟ್ ಬಿದ್ದೋಗಿದೆ. ಎಷ್ಟು ಸಾವಿರ ಜನ ರೈತರು ಈಗ ಈ ಮೋಸಕ್ಕೆ ಒಳಗಾಗಿದ್ದಾರೆ. ಈಗ 3,000 ರೂಪಾಯಿ ರೈತರಿಗಿಲ್ಲ ಬೆಳೆದ ತಪ್ಪಿ. ಇದೇನು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಇದನ್ನು ತಗೊಂಡು ಇದರ ಮಾರುಕಟ್ಟೆ ದರ ಏನಿದೆ ಇದನ್ನ ಕೊಟ್ಟು ಅಲ್ಲಿ ಖರೀದಿಯನ್ನ ಪ್ರಾರಂಭ ಮಾಡಬೇಕು. ಇಲ್ಲ ಜಮೀರ್ ಅಹಮದ್ ಮೇಲೆ ನೀವು ಏನಾದ್ರು ಕಾನೂನು ಕ್ರಮ ತಗೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀರ, ಅದನ್ನಾದರೂ ಹೇಳ್ಬಿಡಿ. ಇಲ್ಲ ಕಂಪ್ಲೇಂಟ್ ಬೇಡ, ಏನು ಬೇಡ, ನಾವು ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನು ಬಗೆಹರಿಸ್ತೀವಿ, ರೈಟ್ ಮಾಡಿ. ಇಲ್ಲ ಸರ್ಕಾರ DC ಅವ್ರಿಗೆ ಏನು ಒಂದು ಅಮೌಂಟ್ ಕೊಡಿ, ಅಥವಾ ತಮ್ಮ ಮಾರುಕಟ್ಟೆ ಇಲಾಖೆ ಸಿಬ್ಬಂದಿಗಳಿದಾರಲ್ಲ ಅವ್ರನ್ನ ಕಳಿಸ್ಕೊಡಿ, ಅವ್ರು ಶುರು ಮಾಡಲಿ. ಇಲ್ಲದೆ ಇದ್ದರೆ ನಾವು ಇನ್ನೊಂದು 3-4 ದಿವಸ ಸಮಯ ಕೊಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ. ಇದಾಗದೇ ಇದ್ದರೆ ಮಾನ್ಯ ಮುಖ್ಯಮಂತ್ರಿ ಮನೆಗೆ ಜೋಳ ಹೊತ್ಕೊಂಡು ಖರೀದಿ ಮಾಡಬೇಕಂತ ಹೇಳಿ ಈ ತರಕಾರಿ, ಕಾಯಿ, ಪಲ್ಯ ಎಲ್ಲ ಹಿಡ್ಕೊಂಡು ನಾವು ಮುಖ್ಯಮಂತ್ರಿ ಮನೆಗೆ ಹೋಗ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ಉತ್ತರನ ಹೇಳ್ತಾರ ಅಥವಾ ಬದಲಾಯಿಸಿದಂತ ಉತ್ತರ ಹೇಳ್ತಾರ, ನೋಡೋಣ. ಮಾಡೋ ಕೆಲಸ ಮಾಡಿದ್ದಾನೆ. ಎಲ್ಲ ನೇರ ಕಾರಣ, ಇಷ್ಟ ಆಗಕ್ಕೆ ಕಾರಣ ಜಮೀರ್ ಅಹಮದ್. ನಮ್ಮ ರೈತರು ಇವಾಗ ಹುಳ ಬಿಟ್ಟದ್ದು. ಇದೇ ಸರಕು 7 ವರ್ಷದಿಂದ 6,000, 7,000 ಇದ್ದಿದ್ದು ಇವತ್ತು 3,000ಕ್ಕೆ ಬೆಲೆ ಇಳಿದಿದೆ. ನಾವು 3 ತಿಂಗಳಿಂದ ಒಂದು ಮೂಟೆ ತೆಗೆದಿಲ್ಲ, ವ್ಯಾಪಾರ ಮಾಡಿಲ್ಲ. 2 ಕೋಟಿ ರೂಪಾಯಿ ನಾನೇನು 1 ಲಕ್ಷ 2 ಲಕ್ಷ ಆದ್ರೆ ಏನೋ ಅನ್ಕೋಬಹುದು.
2 ಕೋಟಿ ರೂಪಾಯಿ ರೈತರದ್ದು ಮಜ್ಜಿಗೆ ಮಾತ್ರ ನಾನು ಎಲ್ಲಿಂದ ತಂದ್ಕೊಡೋದು ಸ್ವಾಮಿ? ಇವರು ಮಾಡಿರೋ ಮೋಸ. ನಾನು ಪ್ರದೀಪ್ ಅವ್ರ ಮನೆಗೆ 3 ಸರ್ತಿ ಹೋಗಿದ್ದೀನಿ, MC ಅಣ್ಣ ಹತ್ರ 3 ಸರ್ತಿ ಹೋಗಿದ್ದೀನಿ, KH ಮುನಪ್ಪಣ್ಣ ಹತ್ರ 3 ಸರ್ತಿ ಹೋಗಿದ್ದೀನಿ, ದಂಬಾಲ್ ಬಿಟ್ಟಿದ್ದೀನಿ. ಅಣ್ಣ ನಮ್ಗೆ ನ್ಯಾಯ ಮಾಡಿ, ನನಗೆ 1,89,00,000. ನನ್ನಂತ ರೈತರು ಇನ್ನ ಸುಮಾರು ಜನ ಇಲ್ಲಿ ಬಂದಿದ್ದಾರೆ, ಅವ್ರಿಗೆ 3-4 ಕೋಟಿ ವಂಚನೆ ಮಾಡಿದ್ದಾರೆ. ಏನೇ ಮಾಡಿ ಇದಕ್ಕೆ ನ್ಯಾಯ ಮಾಡಿ, ಇನ್ನೊಬ್ಬ ರೈತ ಕುಟುಂಬಕ್ಕೆ ಈ ತರ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಒಂದು 3 ತಿಂಗಳಿಂದ ನಿದ್ದೆ ಮಾಡ್ತೀರಾ ನಾನು ಓಡಾಡ್ತಾನೆ ಇದ್ದೀನಿ. ಇವರು ಯಾರು ಸ್ಪಂದನೆ ಮಾಡಿಲ್ಲ. ನನಗೆ ಒಬ್ಬರು ನನ್ನ ಮಾತಿಗೆ ಒಂದು ಮಾತು ಅವ್ರ ಜಮೀರ್ ಫೋನ್ ಮಾಡಿ ಹೇಳಿದ್ರೆ ಅವನ 1 ಗಂಟೆಯಲ್ಲಿ ನನ್ನ ಅಮೌಂಟ್ ಇಲ್ಲ ರೈತರದ್ದು ಬಂದು ಸೇರ್ತಾ ಇತ್ತು. ಆದ್ರೆ ಯಾರು ಆ ಕೆಲಸ ಮಾಡಲಿಲ್ಲ. ನಾನು ಒಂದೇ ದಾರಿ ಹಿಡ್ದೆ, ಅಣ್ಣವ್ರ ಹತ್ರ ಹೋದೆ, ನಮ್ಮ ಅಧ್ಯಕ್ಷರ ಹತ್ರ, ಅಣ್ಣ ನನಗೆ ಈ ತರ ಮೋಸ ಆಗ್ಬಿಟ್ಟಿದೆ, ನನ್ಗೇನೇ ಮಾಡಿ ಸಹಾಯ ಮಾಡ್ಬೇಕು, ಈ ತರ ರೈತರ ದುಡ್ಡು ಅದು ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂತೇಳಿ ಹತ್ಕೊಂಡೆ. ಮತ್ತೆ ಜಮೀರ್ ಅವರು ಚಿಕ್ಕಬಳ್ಳಾಪುರ ಬರ್ತಾರೆ, ಇದೇ 29ನೇ ತಾರೀಕು ಹೋದ ತಿಂಗಳು. ನಾನು ತಿಂಗಳಿಂದ ಕಂಟಿನ್ಯೂಸ್ ಟಿವಿಗಳಲ್ಲಿ ಬರ್ತಾ ಇದೆ ಅಣ್ಣ, ಪ್ಲೇ ಆಗ್ತಾನೆ ಇದೆ. ಅವ್ರಿಗೆ ಮಾನವ ಮರ್ಯಾದೆ ಇದೆಯಣ್ಣ, ಒಂದು ಮಿನಿಸ್ಟರ್ ಆಗಿ ನನ್ನ ಮೇಲೆ ಇಷ್ಟೊಂದು ಟಿವಿಗಳಲ್ಲಿ ತುಂಬಾ ಬರ್ತಾ ಇದೆಯಲ್ಲ. ನಾವೇನೋ ಒಂದು ಅದಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದಕ್ಕೆ ಜ್ಞಾನ, ಸ್ವಲ್ಪ ಜ್ಞಾನ ಇಲ್ವಣ ಅವ್ರಿಗೆ? ಅವರು ಹಣ ನೋಡೋಣ, ಅವ್ರ ಚರ್ಮ ದಪ್ಪ ಆಗಿದೆ, ಅದಕ್ಕೆ ಸೂದಿಗಳೆಲ್ಲ ಚುಚ್ಚಬೇಕಾಗ್ತದೆ ಅವನಿಗೆ. ಅವನು ನಾಲಾಯಕ ಮಿನಿಸ್ಟರ್, ಅವನು ಕೂಡಲೇ ವಜಾ ಆಗ್ಲೇಬೇಕು. ನಮ್ಮ ಸಿದ್ದರಾಮಣ್ಣ, DK ಶಿವಕುಮಾರ್ ಅಣ್ಣ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಅವನು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು. ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತೀರಾ ಇದ್ರೆ ನಾವು ಉಗ್ರ ಹೋರಾಟ ನಿಲ್ಸಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತೂ ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಕೂಡಲೇ ಅವ್ರು ಬಂದು ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿ ನಮ್ಮ ರೈತರು ಕೊಡ್ಬೇಕಾಗಿರೋದು 1,89,00,000. ಅದು ಬಿಟ್ಟು ತುಂಬಾ ರೈತರಿದ್ದಾರೆ ನೋಡಿ, ಅವ್ರಿಗೆ 25 ಲಕ್ಷ ಕೊಡ್ಬೇಕು. ಸೂಟೂರು ರಾಮಕೃಷ್ಣಪ್ಪ ಅಂತ, ಅವ್ರಿಗೆ 25 ಲಕ್ಷ. ಕೋಲಾರಿಂದ ಬಂದಿದ್ದಾರೆ. ಮತ್ತೆ ನಮ್ಮ ನರ್ಸರೆಡ್ಡಿ ಅಂತ ಇದ್ದಾರೆ, ಅವ್ರಿಗೆ 3 ಲಕ್ಷ ಕೊಡ್ಬೇಕು. ನರಸಿಂಹರೆಡ್ಡಿ ಅಂತ ಒಬ್ರು ಇದ್ದಾರೆ, ಅವ್ರಿಗೆ 15 ಲಕ್ಷ ಕೊಡ್ಬೇಕು. ಕೈ ತಪ್ಪ ಮೇಲೆ ಎಲ್ಲ ಗೊತ್ತಾಗ್ಬೇಕು, ನಮ್ಮ ರೈತ ಅಣ್ಣ ತಮ್ಮಂದ್ರಿಗೆ ಗೊತ್ತಾಗ್ಬೇಕು, ಎಲ್ಲ ಕೈ ಹತ್ರಿ. ಇನ್ನ ನೋಡಿ ಅಲ್ಲಿ ನರ್ಸರೆಡ್ಡಿ ಅಂತ ಇದ್ದಾರೆ, ಮತ್ತೆ ಇನ್ನೊಬ್ರು 1,20,00,000 ಇವ್ರಿಗೆ ಕೊಡ್ಬೇಕು, ಇವ್ರಿಗೂ ಕೊಡ್ಬೇಕು. ನಾನು ತುಂಬಾ ಈ ದುಡ್ಡನ್ನ ತುಂಬಾ ರೈತರು ಕೊಡೋದಿದೆ. ಮನೆ ಹತ್ರ ಬಂದು ಕೆಟ್ಟ ಮಾತೆಲ್ಲ ಬೈತಾ ಇದ್ದಾರೆ. ಏನೇ ಆಗ್ಲಿ ಕೂಡಲೇ ಇದನ್ನ ಈ ನಮ್ಮ ಮೀಡಿಯಾ ಮುಖಾಂತರ ಹೇಳಕ್ ಒಂದೇ ಒಂದು ಇಚ್ಛೆ ಪಡ್ತೀನಿ. ಜಮೀರ್ ಅಹಮದ್ ಅವರು ಇದು ಕೂಡಲೇ ನಮ್ಮ ದುಡ್ಡು, ನಮ್ಮ ರೈತರದು ಬೆವರು, ಇದು ವಸೂಲ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ. ತುಂಬಾ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಯಾವ ಯೂಟ್ಯೂಬ್ ನೋಡಿದ್ರೆ ಅದೇ, ನಾವು ಜೀವಮಾನದಲ್ಲಿ ನಾವು ಮೀಡಿಯಾ ಮುಂದ್ಗಡೆ ಯಾವತ್ತೂ ಬಂದಿರೋರಲ್ಲ. ನಮ್ ಕಷ್ಟ ಹೇಳಕ್ಕೆ ಬಂದಿದೀವಿ. ನಮ್ಮ ಇನ್ನೊಬ್ರು ಹೇಳ್ತಾರೆ, ನೀನ್ ಮೀಡಿಯಾ ಮುಂದೆ ಹೋಗ್ಬೇಡ, ನೀನ್ ದುಡ್ಡು ಕೊಡ್ತೀವಿ. ಎಲ್ಲಿ ನಮ್ಮ ಮೀಡಿಯಾ ಮುಂದೆ ಓದ್ದಿರ ನನ್ನ ರೂಮಲ್ಲಿ ಏನ್ ಹಾಕೊಂಡು ಸತ್ತೋಗ್ಬೇಕು. ಮೀಡಿಯಾ ಮುಂದೆ ಬಂದ್ರು ವಸೂಲಾಗ್ತಾ ಇಲ್ವಲ್ಲ ಇದು. ಅವ್ರು ಕೊಡಕ್ಕೆ ಇಂಟ್ರೆಸ್ಟೇ ಇಲ್ಲ, ಕೊಡ್ಸಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇವರು ಒಂದು ಬಾಯಿ ತೆಗಿತಾ ಇಲ್ವಲ್ಲ ಮಂತ್ರಿಗಳು, MLAಗಳಿರ್ಬೋದು, MP ಗಳಿರ್ಬೋದು, ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಆಗ್ತಾ ಇಲ್ವಲ್ಲ ಅವ್ರ ಕೈಲಿ. ಇವತ್ತು ನೋಡೋಣ, ನಾನು ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ರಾಜಕೀಯದವರು ಅವರ ಸ್ವಂತಕ್ಕಾಗಿ ನಮ್ಮನ್ನು ಯೂಸ್ ಮಾಡ್ತಾರೆ. ನಮಗೆ ನ್ಯಾಯ ಕೊಡಿಸೋರು ನಮ್ಮ ರೈತ ಮುಖಂಡರು ಇರ್ಬೋದು, ನಮ್ಮ ಅಧ್ಯಕ್ಷರು, ಇಂಥವರಿಂದ ನಾವು ಏನೋ ನ್ಯಾಯ ಪಡೆಯಬಹುದೇ ಹೊರತು ರಾಜಕೀಯದವ್ರಿಂದ ನಾವು ನ್ಯಾಯ ಪಡಕ್ಕಾಗಲ್ಲ. 3 ತಿಂಗಳಿಂದ ಅವನ ಮನೆಗೆ ಹೋಗಿದ್ದೀವಿ, ಕೈ ಕಾಲು ಇಟ್ಕೊಂಡಿದೀವಿ, ಕೊಡಪ್ಪ ರೈತರದು ಅಂತ, ಬಗ್ಲಿಲ್ಲ ಅವನು. ಮತ್ತೆ ಮೀಡಿಯಾ ಮುಂದ್ಗಡೆ ಬಂದಿದ್ದೀವಿ, ಬಗ್ಲಿಲ್ಲ. ಜನಪ್ರತಿನಿಧಿಗಳ ಹತ್ರ ಹೋಗಿದ್ದೀವಿ, ಬಗ್ಲಿಲ್ಲ. ಕೊನೆಯದಾಗಿ ನಾವು ರೋಡ್ಗೆ ಬಂದು ಧರಣಿ ಮಾಡಕ್ಕೆ ಬಂದಿದ್ದೀವಿ. ಇನ್ನಾದ್ರೂ ಬಗ್ತಾರೆ ಇಲ್ಲ ನೋಡ್ಬೇಕಣ್ಣ. ದಯವಿಟ್ಟು ಅವ್ರಿಗೊಂದೇ ಒಂದು ಸಂದೇಶ, ಇದು ಮೋಸದವ್ರಿಗೆ ಮೋಸ ಮಾಡ್ತಾ ಇದ್ದಾನೆ ಅವನು. ಮೋಸ ಮಾಡಬಾರ್ದು. ನಾವು ನ್ಯಾಯಯುತವಾಗಿದ್ದೀವಿ, ನಾವು ಜನ ಮುಂದ್ಗಡೆ ಬಂದಿದ್ದೀವಿ. ಅವನು ನ್ಯಾಯಯುತವಾಗಿದ್ರೆ ಜನ ಮುಂದ್ಗಡೆ ಬಂದು ಹೇಳಿ. ಹೈದರಾಬಾದ್ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನು ಯಾವ ನ್ಯಾಯಕ್ಕೋ, ನಾಲಾಯಕ ಅವನು. ಅವ್ರ ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು. ರೈತರಿಗೆ ಈ ತರ ಕಳ್ಳರಿಗೆ ಮೋಸ ಮಾಡ್ತಾ, ಕಳ್ಳರಿಗೆ ನ್ಯಾಯ ಮಾಡ್ತಾ ಇದ್ದಾನೆ. ನಿಯತ್ತಾಗಿರೋರಿಗೆ ನ್ಯಾಯ ಕೊಡ್ತಾ ಇಲ್ಲ. ಅವರು ನಾಯಲಾಯಕ ಅಂತ ಹೇಳ್ಬಿಟ್ಟು ಈ ಮಾತಲ್ಲಿ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡವ್ರು ಎಲ್ಲರೂ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.